जो आज हमारे जो वो सिस्टम के अंदर वो लोग ही जो हम ना मस्जिद के अंदर आको बोले थे, देखो मिंबर को खड़ा वोट डालोगे तो बोल को, मोहल्ला में तुम ना मिल को बोले थे ना हमरा कांग्रेस को वोट डाल को जीतोगे तो बोल को, ये पूरे लोग वो सिस्टम के अंदर मौजूद है। ये वो लोग ही जो आजकल है ना कि माइनॉरिटी डिपार्टमेंट में भी उन्होंने केएमडीसी के अंदर भी उन्होंने, लेकिन वो पैसा है ना कि अवाम तक पहुंचने में कभी भी है ना कि उन्होंने नहीं देते। जो पैसा होता उनके बिल्डिंग बन लेती, उन्होंने कारा लेको फिरती, उन्होंने अच्छे अच्छे लिनन के कपड़े पहन लेको फिरती, लेकिन अवाम तक वो पैसा है ना कि कभी भी उन्होंने पहुंचने की कोशिश नहीं करते। इनको जरूरत थी ना भाई बोलने की, जिस तरीके से आको है ना मसाजिद के अंदर वोट पूछे थे, जिस तरीके से गलिया के अंदर आको वोट पूछे थे, उसी तरीके से है ना कि वो 5 गारंटी घर घर को लेकर देने की भी जिम्मेदारी उनकी थी। सो उनकी जिम्मेदारी थी केएमडीसी के अंदर जितने भी स्कीम थे वो मोहल्ले में लेकर को बोलने की, लेकिन वो उनकी क्या भी वो चीज के बारे में आज तक अभी हमारे बारे में आपको नहीं मिला। केएमडीसी के अंदर 10 से 12 स्कीम्स ऐसे हैं जिसके जरिए से हमें है ना कि अपना घर सवार ले लीजिए था, कहते हैं कि लोन्स वगैरह सब भी मिलते हैं इसके अंदर। ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ನಮ್ಮದು ಒಂದು DRC ಮತ್ತು ಕ್ಯಾಡರ್ ಕನ್ವೆನ್ಷನ್ ನಡೀತಾ ಇದೆ. ಸೊ ಅದರ ಅಂಗವಾಗಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯರು ಸೆಲೆಕ್ಟ್ ಮಾಡಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬ ದಿನದಿಂದ ನಾವು ಅಸೆಂಬ್ಲಿ ವೈಸ್ ನಮ್ಮ ಕೆಲಸವನ್ನು ನಡಿಬೇಕಂತ ಇವ್ರದ್ದು ಒಂದು ಅಪೇಕ್ಷೆ ಇತ್ತು ನಮ್ಮ ಹಿರಿಯೂರು ತಾಲೂಕು ಸಮಿತಿಯಿಂದ. ಸೊ ಹಾಗಾಗಿ ಇಲ್ಲಿ ನಮ್ಮ ಎಲ್ಲ ಕ್ಯಾಡರ್ಸ್ ಮೆಂಬರ್ಸ್ ಮತ್ತು ವೆಲ್ ವಿಷರ್ಸ್ ಅನ್ನು ಸೇರಿಸ್ಬಿಟ್ಟು ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸದಾಗಿ ಯುವಕರು ಈಗ ಜಾಯಿನ್ ಆಗಿದ್ದಾರೆ, ಯಾವ ಒಂದು ಭರವಸೆ ಕೊಟ್ಟು ಅವರಿಗೆ ಜಾಯಿನ್ ಮಾಡ್ಕೊಂಡಿದ್ದೀರಾ? ನೋಡಿ, ಇವತ್ತಿನ ರಾಜಕೀಯ ಏನಪ್ಪ ಅಂತ ಹೇಳಿದರೆ ತುಂಬ ಕರಪ್ಷನ್ ಆಗಿಬಿಟ್ಟಿದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಈ ದೇಶದ ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದೆ. ಅದು ಏನಪ್ಪ ಅಂತ ಹೇಳಿದರೆ ಕರಪ್ಷನ್ ಫ್ರೀ ಪಾಲಿಟಿಕ್ಸ್. ಎಲ್ಲ SC ST OBC ಅಹಿಂದ ವರ್ಗದವರಿಗೆ ಅವರು ರೈಟ್ಸನ್ನು ನಾವು ಕೊಡಬೇಕಂತ ಹೇಳಿಬಿಟ್ಟು ಈ ಪಕ್ಷವನ್ನು ನಾವು ಮಾಡಿದ್ದೀವಿ. ಸೊ ಹಾಗಾಗಿ ತಾವು ನೋಡಿರ್ಬೋದು, ರೀಸೆಂಟಾಗಿ ದಾವಣಗೆರೆಯಲ್ಲಿ ಒಂದು ಬೈ ಎಲೆಕ್ಷನ್ ನಡೀತು. ಅಲ್ಲಿನೂ ಸಹ ಅಹಿಂದ ವೋಟರ್ಸ್ಗಳು ನಮಗೆ ತುಂಬ ಸಪೋರ್ಟ್ ಮಾಡಿ ನಮ್ಮ ಕ್ಯಾಂಡಿಡೇಟ್ ಅಫ್ಸರ್ ಕೊಡ್ಲಿಪೇಟ್ ಅವರಿಗೆ ಸುಮಾರು 19,000 ವೋಟ್ಗಳನ್ನು ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪಾರ್ಟಿ ಈಗ ಬೆಳೀತಾ ಇದೆ. ಎಲ್ಲ ಕಡೆ ನಾವು ಈ ರಾಜ್ಯದಲ್ಲಿ ಇರಲಿ ದೇಶದಲ್ಲಿ ಇರಲಿ ಎಲ್ಲ ಕಡೆ ನಮ್ಮ ಮುಂಬರುವ ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟನ್ನು ಹಾಕಿ ಈ ಪಾರ್ಟಿಯನ್ನು ನಾವು ಮುಂಬರುವ ದಿನಗಳಲ್ಲಿ ಒಂದು ರಾಜಕೀಯಕ್ಕೆ ಹೊಸ ಅಧ್ಯಾಯವನ್ನು ಬರಿತಿದ್ದೀವಿ. ಸರ್, ಮುಖ್ಯವಾಗಿ ಹಿರಿಯೂರು ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೀತಾ ಇದೆ ಸರ್. ಸೊ ಇಲ್ಲಿ ನಮಗೆ ಕೇಳಿ ಬರ್ತಾ ಇದೆ SDP ಇಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ರಂತ, ಇದು ನಿಜನಾ? ನಾವು ಇಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಹಿರಿಯೂರು ನಮ್ಮ ವಿಧಾನಸಭಾ ಏನಿಲ್ಲಿ ಸಮಿತಿ ಇದೆಯಲ್ಲ, ಸಮಿತಿ ಅಧ್ಯಕ್ಷರಿದ್ದಾರೆ, ಈ ಸಮಿತಿ ಸದಸ್ಯರಿದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ಇಲ್ಲಿ ಒಂದು ಒಳ್ಳೆಯ ಈ ಹಿರಿಯೂರದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗಲಿಲ್ಲ. ಸೊ ಇಲ್ಲಿನ ಒಂದು ಕುಟುಂಬ ರಾಜಕೀಯ ಥರ ಆಗ್ತಾ ಇದೆ. ಸೊ ಹಾಗಾಗಿ SDP ಪಾರ್ಟಿ ಇಲ್ಲಿ ತುಂಬ ವಿಷಯಗಳಿದ್ದಾವೆ. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ತುಂಬ ಡೆವಲಪ್ಮೆಂಟ್ ಆಗಬೇಕಿತ್ತು, ಆಗಿಲ್ಲ. ಹಾಸ್ಪಿಟಲ್ಗಳಲ್ಲಿ ವೈದ್ಯರು ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಉದ್ದೇಶ ಈ ಹಿರಿಯರನ್ನು ಒಂದು ಒಳ್ಳೆ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಇದೆ. ಸರ್, ಈಗ ನಾವಿಲ್ಲಿ ಸಮೀಕ್ಷೆ ಮಾಡುವ ಪ್ರಕಾರ ಇಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಆಗಿರಲಿ, ಉದ್ಯೋಗದ ಬಗ್ಗೆ ಆಗಲಿ, ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಬಹಳ ಹಿಂದೆ ಇದೆ ಸರ್. ಇದರ ಬಗ್ಗೆ ಏನಾದರೂ ತಾವು ಗಮನ ಇಟ್ಟು ಮುಂದಿನ ಚುನಾವಣೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಉದ್ದೇಶ, ನಾವು ರಾಜಕೀಯಕ್ಕೆ ಬಂದಿರೋದು, ನಮ್ದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜನರ ಸೇವೆ ಮಾಡಬೇಕು. ಸೇವೆ ಮಾಡ್ಲಿಕ್ಕೋಸ್ಕರ ಈ ಪಕ್ಷ ನಾವು ಪ್ರಾರಂಭ ಮಾಡಿರೋದು. ಸೊ ಈ ಒಂದು ಉದ್ದೇಶ ಪ್ರತಿಯೊಂದು ನಮ್ಮ ರಾಜ್ಯದ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಪ್ರಜೆಗಳಿಗೆ ಅವ್ರದಾದ ಹಕ್ಕುಗಳನ್ನು ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಈ ಪಾರ್ಟಿಯನ್ನು ರಚನೆ ಮಾಡಿದ್ದೀವಿ. ಆ ಉದ್ದೇಶವನ್ನು ನಾವು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಇದು ಇದೆ, ನಂಬಿಕೆ. ಕೊನೆಯದಾಗಿ, ಈಗ ಹಿರಿಯೂರು ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಇಲ್ಲಿ ಒಂದು ಬಲ ಇದೆ ಸರ್, ರಾಷ್ಟ್ರೀಯ ಪಕ್ಷಗಳ. ಸೊ ಈ ಒಂದು ಮಧ್ಯದಲ್ಲಿ ಈಗ SDP ಬಂದು ಆ ಒಂದು ಬಲ ನಿಮ್ಗೆ ಆಗುವ ಚಾನ್ಸಸ್ ಇದೆ ಅಂತ ಮತಗಳ? ನೋಡಿ, ರಾಜಕೀಯದಲ್ಲಿ
ಯಾವುದೇ ಇದು ಇರಲಿ ಅದಕ್ಕೆ ತಳ್ಳಿ ಹಾಕುವಂತಿಲ್ಲ, ಏನು ಬೇಕಾದ್ರೆ ಆಗ್ಬೋದು. ಸೊ ನಾವು ಇದು ಒಂದು ಪರ್ಯಾಯ ಪಾಲಿಟಿಕ್ಸ್, ಇದು ಆಲ್ಟರ್ನೇಟ್ ಪಾಲಿಟಿಕ್ಸ್. ನಮಗೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಏನು ಅಸೆಂಬ್ಲಿ ಎಲೆಕ್ಷನ್ ಆಯಿತು, ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಮಿಳ್ನಾಡು ಇರಲಿ, ವೆಸ್ಟ್ ಬೆಂಗಾಲ್ ಇರಲಿ, ಆಮೇಲೆ ನಮ್ಮ ಕರ್ನಾಟಕ ಬೈ ಎಲೆಕ್ಷನ್ ಎಲ್ಲ ಕಡೆ ನಮಗೆ ಜನ ಒಂದು ಉತ್ತಮವಾದ ಒಂದು ನಮಗೆ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಕ್ಷೇತ್ರದಲ್ಲಿ ಬರೇ 2 ಪಕ್ಷ ಅಷ್ಟೇ ಈ ನಮ್ಮ ದೇಶದಲ್ಲಿರಲಿ, ರಾಜ್ಯದಲ್ಲಿ ಬರೇ 2 ಪಕ್ಷದ ಪಾಲಿಟಿಕ್ಸ್ ಆಗಿದೆ. ಸೊ ಪರ್ಯಾಯವಾಗಿ ಥರ್ಡ್ ಫ್ರಂಟ್, 3ನೇ ಅತಿ ದೊಡ್ಡ ಪಕ್ಷ ಆಗಿ ಮುಂಬರುವ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೊರಹೊಮ್ಮುತ್ತೆ ಅಂತ ಹೇಳ್ಬಿಟ್ಟು ನಮಗೊಂದು ನಂಬಿಕೆ ಇದೆ. ಸರ್, ಕೊನೆಯದಾಗಿ ಈ ಉಪಚುನಾವಣೆಗೆ SDP ಅಭ್ಯರ್ಥಿ ಹೆಸರು ಯಾವಾಗ ಘೋಷಣೆ ಮಾಡ್ತಿದ್ದಾರೆ? ಸರ್, ನಾವೊಂದು 4 ಹೆಸರು ಇಲ್ಲಿಂದ ಕಳಿಸಿದ್ದೀವಿ ನಮ್ಮ ರಾಜ್ಯ ಸಮಿತಿಗೆ. ರಾಜ್ಯ ಸಮಿತಿಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿದ ಮೇಲೆ, ಯಾಕಂದ್ರೆ ನಾವು ಒಂದು ಇಲ್ಲೆಲ್ಲ ಚರ್ಚೆ ಮಾಡಿದ ಮೇಲೆ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಇನ್ನೊಂದು ಅಭ್ಯರ್ಥಿಗಳು ಯಾರು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಕಳಿಸಿದ್ದೀವಿ. ಅಲ್ಲಿಂದ ಏನು ನಮಗೆ ಡೈರೆಕ್ಷನ್ ಬರುತ್ತೆ ಅದು ಬಂದ ಮೇಲೆ ನಾವು ಅದು ಬಹಿರಂಗ ಮಾಡ್ತೀವಿ. ಓಕೆ ಸರ್. ಸರ್, ಇವತ್ತು SDP ಪಕ್ಷದಿಂದ ಹಿರಿಯೂರು ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಯುವಕರು ಜಾಯ್ನ್ ಆಗಿದ್ದಾರೆ. ಸೊ ಅದರ ಬಗ್ಗೆ ಏನು ಹೇಳೋದು ಇಷ್ಟಪಡ್ತೀವಿ? ಸರ್, SDP ಪಕ್ಷಕ್ಕೆ ಜನ ಯಾಕೆ ಜಾಯ್ನ್ ಆಗ್ತಿದಾರೆ ಅಂತ ನೀವೇ ಕ್ವಶನ್ ಕೇಳ್ತಾ ಇದ್ದೀರಾ, ಕರೆಕ್ಟಾ? ಹೌದು. ಬೇರೆ ಪಕ್ಷ ಬಿಟ್ಟು SDP ಗೆ ಯಾಕೆ ಜನ ಬಂದು ಸೇರ್ಕೊಳ್ತಾ ಇದ್ದಾರೆ ಅಂದ್ರೆ, ಪ್ರಸ್ತುತ ರಾಜಕಾರಣ ನೀವು ನೋಡ್ತಾ ಇದ್ದೀರಾ, ಎಂಥ ಪರಿಸ್ಥಿತಿ, ಜಾತಿ ರಾಜಕಾರಣ, ದುಡ್ಡಿನ ರಾಜಕಾರಣ ನೀವು ನೋಡೋ ಪ್ರಕಾರ, ಕರೆಕ್ಟಾ? ಪ್ರಸ್ತುತ ಇವಾಗ ನೀವು ನೋಡ್ಬೇಕಂದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಜಮೀರ್ ಅಹಮದ್ ಸಾಬ್ಗೆ ಏನು ಇವರು DCM ಹುದ್ದೆ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಕೊಟ್ಟರು? ಕೊಟ್ಟಿಲ್ಲ. ನೀವೇ ನೋಡ್ತಾ ಇದ್ದೀರಾ. ಈ ತರ ಜಾತಿ ರಾಜಕಾರಣ ಮಾಡ್ತಾ ಇದ್ರೆ ಜನ ಎಷ್ಟು ಅಂತ ಇವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಂತಾರೆ ಸರ್. ಅದಕ್ಕೋಸ್ಕರ SDP ಪಕ್ಷಕ್ಕೆ ಹಲವಾರು ಯುವಕರು ಜಾಯ್ನಿಂಗ್ ಆಗ್ತಾ ಇದ್ದಾರೆ, ಸೇರ್ಪಡೆಗೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಸೇರ್ಪಡೆ ಆಗ್ತಾ ಇದ್ದಾರೆ.